ಸುಮಾರು ವರ್ಷದಿಂದ ಹನ್ನೊಂದನೇ ಕಾಲದಿಂದ ಸುಮಾರು ನಡ್ಕೊಂಡ್ಬರ್ತಕ್ಕಂಥ ಶ್ರೀ ಶ್ರೀ ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಲಕ್ಷ ದೀಪೋತ್ಸವನ ಇವತ್ತು ನಾವೆಲ್ಲ ಊರಿನ ಗ್ರಾಮಸ್ಥರು ಎಲ್ಲ ಮುಖಂಡರು ಮತ್ತು ಏನಿರ್ತಕ್ಕಂಥ ದೇವಸ್ಥಾನ ಟ್ರಸ್ಟ್ಗಳು ಎಲ್ಲ ಸಮೇತವಾಗಿ ಇವತ್ತು ನಾವು ಉದ್ಘಾಟನೆ ಮಾಡಿದ್ದೀವಿ. ಸುಮಾರು 800 ವರ್ಷ ಇತಿಹಾಸ ಇರತಕ್ಕಂಥ ನಮ್ಮ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಪ್ರತಿ ವರ್ಷ ಸಹಿತ ಈ ಸಲ ಲಕ್ಷಾಂತರ ಜನ ಸೇರಿ ಇವತ್ತು ಲಕ್ಷ ದೀಪೋತ್ಸವ ಆಚರಣೆ ಮಾಡ್ತಾಯಿದ್ದೀವಿ. ಆ ಸ್ವಾಮಿ ವೀರಭದ್ರ ಸ್ವಾಮಿ ಎಲ್ಲ ಈ ತಾಲೂಕಿನ ಈ ರಾಜ್ಯದ ಜನತೆಗೆ ಸಕಲ ಈಶ್ವರ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ನಾನು ಭಗವಂತನ ಬೇಡ್ಕೊತೀನಿ. ನಾನು ಎಮ್ಮಿ ಬಸವರಾಜು ಮಾತಾಡ್ತಾ ಇದ್ದು, ಅನಾದಿ ಕಾಲದಲ್ಲೂ ಚೋಳರ ಕಾಲದಿಂದಲೂ ನಮ್ಮ ಶ್ರೀ ವೀರಭದ್ರ ಸ್ವಾಮಿ ವೀರಗುಡ್ಡ ನೇವೂರಿ ಮತ್ತು ಸಕಲ ಭಕ್ತಾದಿಗಳ ಕಾಲದಿಂದ ನಮ್ಮ ತಂದೆಯವರು ದಿವಂಗತ ವೀರನಗೌಡರ ಕಾಲದಿಂದ ಇದು ನಮ್ಮ ಜೀರ್ಣೋದ್ಧಾರ ಮಾಡಿದ್ವಿ. ಮತ್ತು ಊರಿನ ಸಹಕಾರ, ಭಕ್ತಾದಿಗಳ ಸಹಕಾರ ಮತ್ತು ದಿನೇ ದಿನೇ ನಮ್ಮ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಜೊತೆ ದೇವರ ಆಶೀರ್ವಾದ ತಗೊಳ್ತಾ ಇದ್ದಾರೆ. ನಮ್ಮ ವೀರಭದ್ರ ಸ್ವಾಮಿ ಆಶೀರ್ವಾದ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಒಳ್ಳೆಯದಾಗಿದೆ ಮತ್ತು ನಿತ್ಯ ದಾಸೋಹ ನಡೆಸೋದು ಒಂದು ಈ ಕ್ಷೇತ್ರವನ್ನು ಒಳ್ಳೆಯ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ. ನಮ್ಮ ತಾಲೂಕಿನಲ್ಲದೆ ಇಡೀ ನಮ್ಮ ರಾಜ್ಯದಲ್ಲೇ ನಾವು ಒಳ್ಳೆಯ ಪುಣ್ಯಕ್ಷೇತ್ರ ಮಾಡಿದ್ವಿ. ಇನ್ನೂ ಹೆಚ್ಚಿನ ಸೌಕರ್ಯಗಳು ಒದಗಿಸಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ವಸತಿ ಸೌಕರ್ಯ ಮತ್ತು ಅನ್ನದಾಸ ಮತ್ತು ಅಭಿವೃದ್ಧಿ ಕಾರ್ಯಗಳನ್ನ ನಾವು ಹೆಚ್ಚಿಗೆ ಮಾಡೋದಕ್ಕೆ ನಮ್ಮ ಮಾಜಿ ಶಾಸಕ ಜಯರಾಮನ ಸಹಕಾರ ಭಾಳ ಇದೆ. ಮತ್ತು